ಲೇಖಕ ಡಾಕ್ಟರ್ ಆಂಜನೇಯ ಉರ್ತಾಳ್ ರಚಿಸಿರುವ ಬುಡಕಟ್ಟಿನ ಭಾಷಿಕ ಸಂಕಥನ ಕೃತಿಯನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಬಂಚಗೆರೆ ಜಯಪ್ರಕಾಶ್ ಚಿತ್ರದುರ್ಗದಲ್ಲಿ ಇಂದು ಬಿಡುಗಡೆ ಮಾಡಿದರು. ಈ ವೇಳೆ ಶಿವಮೊಗ್ಗ ಸರ್ಕಾರಿ ವಿಜ್ಞಾನ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಎಂಎಸ್ ಮುತ್ತಯ್ಯ, ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಜೆ ಕರಿಯಪ್ಪ ಮಾಳಿಗ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಭಾಷಾ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಅಶೋಕ್ ಕುಮಾರ ರಂಜೇರೆ, ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷ ದಿನೇಶ್ ಗೌಡಗೆರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಂದು ದೊಡ್ಡ ಕೀಲಿಕೈ ಬುಡಕಟ್ಟಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡೋದ್ರಿಂದ ಇರುವ ವಿಷಯಗಳು. ಬಳಿಕ ಬಂಚಗೆರೆ ಜಯಪ್ರಕಾಶ್, ಭಾಷೆ ಎಂಬುದು ಬದುಕಿನ ದಾಖಲಾತಿ. ಇತಿಹಾಸದ ಬಹಳಷ್ಟು ಅಂಶಗಳನ್ನು ಭಾಷೆ ಒಳಗೊಂಡಿದೆ. ಯಾವುದೇ ಒಂದು ಸಮುದಾಯದ ಇತಿಹಾಸ, ಸಂಸ್ಕೃತಿ, ಬೆಳವಣಿಗೆ ಹಾಗೂ ಮೂಲವೃತ್ತಿ ಮತ್ತು ಧೋರಣೆಗಳನ್ನು ಭಾಷೆ ಬಿಂಬಿಸಲಿದೆ. ಒಂದು ರೀತಿ ಭಾಷೆ ಬೆಳವಣಿಗೆಯ ಕೀಲಿಕೈ ಎಂದು ಹೇಳಿದರು. ಆಂಜನೇಯ ಉರ್ತಾಳ್ ಅವರ ಬೇಡ ಬುಡಕಟ್ಟಿನ ಭಾಷಿಕ ಸಂಕಥನ ಕೃತಿ ಬುಡಕಟ್ಟು ಜನರ ಪರಿಸ್ಥಿತಿಯನ್ನು ಅನಾವರಣ ಮಾಡುವಂತೆ ಇದೆ. ಸಂದರ್ಭಕ್ಕೆ ತಕ್ಕ ಹಾಗೆ ಭಾಷಿಕ ಸಂಕಥನವನ್ನು ಕಟ್ಟಿಕೊಡಲಾಗಿದೆ. ಯಾವುದೇ ಬುಡಕಟ್ಟುಗಳ ಬಗ್ಗೆ ಅಧ್ಯಯನ ಮಾಡಬೇಕಾದರೆ ಅವರ ಚರಿತ್ರೆ ಮುಖ್ಯ. ಆ ರೀತಿಯ ಎಲ್ಲ ಅಂಶಗಳನ್ನು ಕೃತಿಯಲ್ಲಿ ಇವೆ ಎಂದು ಹೇಳಿದರು. ಒಳ್ಳೆ ಅಧ್ಯಯನ ಕ್ರಮವನ್ನು ಆರಿಸಿಕೊಂಡಿರೋದು ಮಾತ್ರ ಅಲ್ಲ, ಅತ್ಯಂತ ಶ್ರದ್ಧೆಯಿಂದ ಅದನ್ನು ನಿರೂಪಿಸಲಾಗಿದೆ. ಮತ್ತೊಂದು ಹೊಸ ವಿಷಯವನ್ನು ದಾಸಬೇಡ ಬುಡಕಟ್ಟಿನ ಸಂದರ್ಭಕ್ಕೆ ತಂದು ಅದರ ಭಾಷಿಕ ಸಂಕಥನವನ್ನು ಇಲ್ಲಿ ಕಟ್ಟಿಕೊಡಲಾಗಿದೆ. ಡಾಕ್ಟರ್ ಎಂಎಸ್ ಮುತ್ತಯ್ಯ, ಲೇಖಕ ಆಂಜನೇಯ ಉರ್ತಾಳ್ ಅವರು ಬದುಕಿನಲ್ಲಿ ಭಾಷೆ ಎಷ್ಟು ಮುಖ್ಯ ಎನ್ನುವುದನ್ನು ಪುಸ್ತಕದ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಅಧ್ಯಯನಕ್ಕೆ ಯೋಗ್ಯವಾದ ಕೃತಿ ಇದು ಎಂದು ತಿಳಿಸಿದರು. ಪ್ರಕ್ರಿಯೆಯಲ್ಲಿ ಸಂಶೋಧಕರಿಗೆ ಏನು ಮಾನ್ಯತೆ ಇದೆಯೋ ಅದಕ್ಕಿಂತ ಹೆಚ್ಚು ಮಾನ್ಯತೆ ಮಾರ್ಗದರ್ಶಕರಿಗೆ ಇರ್ತದೆ. ಯಾಕೆ ಅಂದ್ರೆ ಅದನ್ನು ಬರೆಸೋರು ಅವರು. ವಿದ್ಯಾರ್ಥಿಗಳು ಒಮ್ಮೆ ಏನೇನೋ ಬರ್ಕೊಂಡು ಬಂದ್ಬಿಡ್ತಾರೆ, ಬಟ್ ಅದನ್ನು ತಿದ್ದಿ 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 ಈ ರೂಪಕ್ಕೆ ತರಬೇಕಾಗ್ತದೆ. ಡಾಕ್ಟರ್ ಕೆಜೆ ಕರಿಯಪ್ಪ ಮಾಳಿಗ, ಬೇಡ ಬುಡಕಟ್ಟಿನ ಭಾಷಿಕ ಸಂಕಥನ ಬಯಲು ಸೀಮೆಯ ಬೇಡ ಬುಡಕಟ್ಟಿನ ಅಧ್ಯಯನಕ್ಕೆ ಮಾದರಿ ಎನ್ನಬಹುದಾದ ಸಂಶೋಧನಾ ಕೃತಿ ಇದಾಗಿದೆ. ಪರಂಪರೆ ಮತ್ತು ವರ್ತಮಾನದ ಮಧ್ಯೆ ಸಹಜವಾಗಿ ನಡೆಯುವ ಪಲ್ಲಟಗಳನ್ನು ಕಟ್ಟಿಕೊಟ್ಟಿದ್ದಾರೆ ಎಂದರು. ಖಂಡಿತವಾಗಲೂ ಇಂಥದ್ದೊಂದು ಮಾಸ್ ಆಡಿಯನ್ಸ್ಗಳು ಮತ್ತು ಓದುಗರು ಸಿಗ್ತಾರೆ ಅಂತಕ್ಕಂಥದ್ದು ನಮ್ಮ ಆಂಜನೇಯರವರ ಈ ಕೃತಿ ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿಯಾಗಿದ್ದೀರ. ನೀವೆಲ್ಲ ಖಂಡಿತವಾದಂಥ ಕೆಲಸಗಳು ಹೆಚ್ಚೆಚ್ಚಾಗಬೇಕಾಗಿದೆ.